ಗ್ರೋತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಮಯ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಪ್ರಿಯಾರಿಟಿ ಆರ್ಡರ್ ಫಾರ್ ಗವರ್ನಮೆಂಟ್ ಕೋಟಾ ಸೀಟ್ಸ್ ಇನ್ ಕರ್ನಾಟಕ ಗವರ್ನಮೆಂಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಒಂದು ಯಾವ ರೀತಿ ಪ್ರಿಯಾರಿಟಿ ಆರ್ಡರನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ತಾವು ಗಮನಿಸ್ತಾ ಇದ್ದೀರಿ, ಫಸ್ಟ್ ಕಾಲಮ್ ಪ್ರಿಯಾರಿಟಿ ಆರ್ಡರು, ಇಲ್ಲಿ ಎರಡನೇದು ಕಾಲೇಜ್ ನೇಮ್ ಬಂದಿದೆ. ಇದು ಯಾವ ಇಸ್ವಿಯಲ್ಲಿ ಕಾಲೇಜು ಪ್ರಾರಂಭ ಆಯಿತು ಅಂತಕ್ಕಂಥದ್ದು, ಸ್ವಲ್ಪ ಯಾವ ಕಾಲೇಜು ಪ್ರಾರಂಭವಾಗಿ ಎಷ್ಟು ವರ್ಷ ಆಗಿದೆ ಅಂತಕ್ಕಂಥ ಮಾಹಿತಿ ವಿದ್ಯಾರ್ಥಿಗಳಿಗೆ ಗೊತ್ತಾದರೆ ಸ್ವಲ್ಪ ಅವರಿಗೆ ಪ್ರಿಯಾರಿಟಿ ಆರ್ಡರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಒಂದಷ್ಟು ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ಕಟ್ ಆಫ್ ಇದು ಜಿ ಎಮ್ಗೆ ಸಂಬಂಧಪಟ್ಟಂತೆ 2023ರ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿದೆ. ಸೆಕೆಂಡ್ ರೌಂಡ್ ಕಟ್ ಆಫ್ ಜೆ ಎಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿ ತಮಗೆ ತಿಳಿದಿದ್ರೆ ಸ್ವಲ್ಪ ಪ್ರಿಯಾರಿಟಿ ಆರ್ಡರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ನೋಡಿ, ನಾನು ಪ್ರಿಯಾರಿಟಿ ಆರ್ಡರ್ 1 BMC ಬೆಂಗಳೂರು, ಅದು 1955ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು. ಇದರ ಒಂದು ಜಿ ಎಮ್ ಕಟ್ ಆಫ್ ರ್ಯಾಂಕಿಂಗು ಸೆಕೆಂಡ್ ರೌಂಡ್ದು 3508. MMC ಮೈಸೂರು 1924ರಲ್ಲಿ ಸ್ಥಾಪನೆ ಆಗಿರೋ ಕಾಲೇಜು. ಇದು ಈ ಕಾಲಮ್ ಏನಿದೆ, ಈ ಕಾಲಮ್ಮು ಕಾಲೇಜ್ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ. MMC 8243, ಇದು 2023ರ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿದೆ. ಆಲ್ ಇಂಡಿಯಾ ರ್ಯಾಂಕಿಂಗು ಗಮನದಾಗಿರಲಿ, ಕೆಲವರು ಸ್ಟೇಟ್ ರ್ಯಾಂಕಿಂಗ್ ಅಂತ ತಿಳ್ಕೊಂಬಿಡ್ತಾರೆ. ಆಲ್ ಇಂಡಿಯಾ ರ್ಯಾಂಕಿಂಗು 8243. ಅಟಲ್ ಬಿಹಾರಿ ವಾಜಪೇಯಿ ಬೆಂಗಳೂರು 8537, ಇದು 2019ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು. ಅದನ್ನು ಕೂಡ 8537ಕ್ಕೆ ಬಂದಿದೆ. ಇದು ಏನಪ್ಪ ಅಂತಂದರೆ, ಯಾಕೆ ಅಂದರೆ ಭಾಳಷ್ಟು ಜನ BMC ಮತ್ತು MMC ಪ್ರಿಫರ್ ಮಾಡಿದ ನಂತರದಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥವ್ರು ಭಾಳಷ್ಟು ಜನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜನ್ನು ಸೆಲೆಕ್ಟ್ ಮಾಡೋದ್ರಿಂದ ಅದರ ಒಂದು ರ್ಯಾಂಕಿಂಗ್ ಕೂಡ ತುಂಬ ಜಾಸ್ತಿ ಇದೆ, 8537. ಕಿಮ್ಸ್ ಹುಬ್ಳಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತೇಳಿ, ಇದು ಪ್ರಿಯಾರಿಟಿ ಆರ್ಡರ್ 4ರಲ್ಲಿದೆ. 13,106 ಸೆಕೆಂಡ್ ರೌಂಡ್ ಕಟ್ ಆಫ್ 2023. ನೆಕ್ಸ್ಟ್ ಪ್ರಿಯಾರಿಟಿ ಆರ್ಡರ್ ಮಿಮ್ಸ್ ಮಂಡ್ಯ, ಅದು 19,359 ಇದೆ. ಅದು ಕೂಡ 2016ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು. ನೆಕ್ಸ್ಟ್ ಬಿಮ್ಸ್ ಬೆಳಗಾಂ ಪ್ರಿಯಾರಿಟಿ ಆರ್ಡರ್ 6 20,670. ವಿಮ್ಸ್ ಇದು ಬಳ್ಳಾರಿ, ಇದೀಗ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತಾರೆ, ಮೊದಲು ಬಿಮ್ಸ್ ಅಂತಂದ್ರೆ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಪ್ರಿಯಾರಿಟಿ ಆರ್ಡರ್ 7ರಲ್ಲಿದೆ. 21,389 ಇದೆ. ನೆಕ್ಸ್ಟ್ ಪ್ರಿಯಾರಿಟಿ ಆರ್ಡರ್ 8ರಲ್ಲಿರ್ತಕ್ಕಂಥದ್ದು ಹಿಮ್ಸ್ ಹಾಸನ್, 24,513 ಇದೆ. ನಂತರ ಪ್ರಿಯಾರಿಟಿ ಆರ್ಡರ್ 9ರಲ್ಲಿ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, 24,671. ಇದು ಕೂಡ 2007ರ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು. ಪ್ರಿಯಾರಿಟಿ ಆರ್ಡರ್ 10 ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅದರ ಒಂದು ಕಟ್ ಆಫ್ ಬಂದು 27,228 ಇದೆ. ಪ್ರಿಯಾರಿಟಿ ಆರ್ಡರ್ 11 ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಗದಗ 2005ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜ್. ಇದು 34,321 ಇದೆ. ಪ್ರಿಯಾರಿಟಿ ಆರ್ಡರ್ 12 ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, 2006ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು. 35,788 ಕಟ್ ಆಫ್ ರ್ಯಾಂಕಿಂಗು. ನಂತರ ನಂಬರ್ 13 ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರು, 2007ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು. 36,980 ಇದೆ. ನೆಕ್ಸ್ಟ್ 14ನೇದು ESI ಮೆಡಿಕಲ್ ಕಾಲೇಜು ಬೆಂಗಳೂರು, 2012ರಲ್ಲಿ. ಇದು ಕಟ್ ಆಫ್ ರ್ಯಾಂಕಿಂಗ್ ಬಂದು 39,280. ESI ಗುಲ್ಬರ್ಗ 2013ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು, 39,280. ನಂತರ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು, ಪ್ರಿಯಾರಿಟಿ ಆರ್ಡರ್ 16 2007ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು, 40,092 ಇದೆ. ಪ್ರಿಯಾರಿಟಿ ಆರ್ಡರ್ 17 ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಗು, 2016ನಲ್ಲಿ ಸ್ಥಾಪನೆ ಆಗಿರೋ ಕಾಲೇಜು, 44,423 ಇದೆ. ಪ್ರಿಯಾರಿಟಿ ಆರ್ಡರ್ 18 ಕಿಮ್ಸ್ ಕೊಪ್ಪಳ, 2015ರ ಸ್ಥಾಪನೆ ಆಗಿರೋ ಕಾಲೇಜು, 44,457 ಇದೆ. ಪ್ರಿಯಾರಿಟಿ ಆರ್ಡರ್ 19 ಕಿಮ್ಸ್ ಉತ್ತರ ಕನ್ನಡ ಕಾರವಾರ, 2016ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು, 44,457 ಇದೆ. ನಂತರ 20 ಪ್ರಿಯಾರಿಟಿ ಆರ್ಡರ್ 20 ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, 2022ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾಲೇಜು, 49,397. ನಂತರ ಪ್ರಿಯಾರಿಟಿ ಆರ್ಡರ್ 21 ಹಿಮ್ಸ್ ಯಾದಗಿರಿ, 2022 51,344 ಇದೆ ಕಟ್ ಆಫ್ ರ್ಯಾಂಕಿಂಗು.
ಪ್ರಿಯಾರಿಟಿ ಆರ್ಡರ್ 22ನಲ್ಲಿರ್ತಕ್ಕಂಥದ್ದು ಹಿಮ್ಸ್ ಹಾವೇರಿ 2022 54,357 ಇದೆ ಕಟ್ ಆಫ್ ರ್ಯಾಂಕಿಂಗು. ಪ್ರಿಯಾರಿಟಿ ಆರ್ಡರ್ 23 ಹಿಮ್ಸ್ ಚಿಕ್ಕಬಳ್ಳಾಪುರ 2021 54,410 ಇದೆ ಕಟ್ ಆಫ್ ರ್ಯಾಂಕಿಂಗು. ಆಮೇಲೆ ಪ್ರಿಯಾರಿಟಿ ಆರ್ಡರ್ 24 ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ 2023ನಲ್ಲಿ ಹೋದ ವರ್ಷ ಸ್ಥಾಪನೆ ಆಗಿರ್ತಕ್ಕಂಥ ಹೊಸ ಕಾಲೇಜು. ನಾನು ಈ ಒಂದು ಕಾಲೇಜುಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀನಿ ತಮಗೆ ಒಂದು ಪ್ರಿಡಿಕ್ಟ್ ಮಾಡಲಿಕ್ಕೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಇರ್ಬೋದು ಅಂತೇಳಿ ತಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಅಷ್ಟೇ. ಇನ್ನು ಇದು ಉಳಿದಿರ್ತಕ್ಕಂಥದ್ದು ಲಾಸ್ಟ್ ಕಾಲಮಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಕಟ್ ಆಫ್ ರ್ಯಾಂಕಿಂಗ್ 2023ರ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿದೆ. ಹಾಗಂತ ಕೇವಲ ಕಟ್ ಆಫ್ ರ್ಯಾಂಕಿಂಗನ್ನೇ ನೋಡ್ಕೊಂಡು ತಾವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಒಂದಷ್ಟು ಮಾಹಿತಿ ಇದರಿಂದ ಸಿಗುತ್ತೆ. ಇನ್ನು ಉಳಿದಂತೆ ತಾವು ವಾಸ ಇರತಕ್ಕಂಥ ಜಾಗ ಇವೆಲ್ಲವೂ ಕೂಡ ಅಂಶಗಳು ಕಾರಣ ಆಗುತ್ತೆ ನೀವು ಪ್ರಿಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಯಾಕೆಂದರೆ ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಮಯ ಇನ್ನೇನು ಹತ್ತಿರ ಬರ್ತಾ ಇದೆ. ಹಾಗಾಗಿ ಇದು ಒಂದಿಷ್ಟು ಅಂಶ ನಿಮಗೆ ಗಮನದಲ್ಲಿ ಇರಲಿ. ಈ ಕಾಲೇಜುಗಳ ಒಂದು ಪಟ್ಟಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಟ್ ಆಫ್ ರ್ಯಾಂಕಿಂಗು ಕೂಡ ಒಂದು ಮಾಹಿತಿ, ಜೊತೆಗೆ ಬೇರೆ ಬೇರೆ ಕಾರಣಗಳು ಮತ್ತು ತಾವು ವಾಸ ಇರತಕ್ಕಂಥದ್ದು, ತಮಗೆ ಹತ್ತಿರ ಆಗಿರ್ತಕ್ಕಂಥದ್ದು, ಹೋಮ್ ಟೌನ್ ವಿಚಾರ ಇವೆಲ್ಲವೂ ಕೂಡ ಗಮನದಲ್ಲಿ ಬರುತ್ತೆ. ಈ ಅಂಶಗಳನ್ನ ಇಟ್ಕೊಂಡು ತಾವು ಪ್ರಿಯಾರಿಟಿ ಆರ್ಡರ್ ಕಾಲೇಜ್ಗಳನ್ನ ಗೌರ್ಮೆಂಟ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.